ಹಲೋ ಟ್ರೈನೀಸ್, ಇವತ್ತು ನಾವು ಲೆಸನ್ ಪ್ಲಾನ್ ತಯಾರಿಸೋದು ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್, ಈ ಸೆಷನ್ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಲೆಸನ್ ಪ್ಲಾನ್ ತಯಾರಿಸೋದು ಪ್ರಾಮುಖ್ಯತೆ, ಲೆಸನ್ನ ಪ್ಲಾನ್ ಮಾಡುವ ಲಾಭ ಮತ್ತು ಲೆಸನ್ ಪ್ಲಾನ್ ತಯಾರಿಸೋದು. ಬನ್ನಿ ಆರಂಭಿಸೋಣ. ಲೆಸನ್ ಪ್ಲಾನ್ ಮಾಡ್ಬೇಕಾದ ಇಂಪಾರ್ಟೆನ್ಸ್. ಒಂದು ಇನ್ಸ್ಟ್ರಕ್ಟರ್ ಯಾವ ವಿಷಯವನ್ನ ಹೇಳ್ಕೊಡ್ತಾ ಇದ್ದಾರೋ ಆ ವಿಷಯವನ್ನು ಹೇಳ್ಕೊಡೋಕೆ ಅವರು ಟೈಮನ್ನು ಕೊಡ್ಬೇಕು, ಅಥವಾ ಅವ್ರು ಹೇಳಿಕೊಡುವಂತ ವಿಷಯವನ್ನು ಅಪ್ ಟು ಡೇಟ್ ಆಗಿ ನೋಟ್ ಮಾಡ್ಕೋಬೇಕು. ಹೇಳಿಕೊಟ್ಟ ವಿಷಯವನ್ನು ಪ್ರಾಪರ್ ಆಗಿ ಬರ್ದಿಟ್ಕೊಂಡ್ರೆ ಆ ಲಕ್ಷ್ಯವನ್ನು ಪಡೆಯೋಕೆ ನಿಮಗೆ ಸುಲಭವಾಗಿರತ್ತೆ. ಇದೆಲ್ಲ ನೀವು ಸರಿಯಾಗಿ ಮಾಡ್ಬೇಕು ಅಂದ್ರೆ ಇಷ್ಟರವರೆಗೆ ನೀವು ಪಡೆದಂತ ಅನುಭವದ ಮೂಲಕ ನಿಮ್ ಟೀಚಿಂಗ್ ಪದ್ಧತಿನ ಬದಲಾಯಿಸಿಟ್ಕೋಬೇಕು. ಅದು ನಿಮಗೆ ಈಸಿಯಾಗೂ ಆಗತ್ತೆ. ಈ ವಿಜುವಲ್ ಲೆಸನ್ಸ್ ಆಮೇಲೆ ಇನ್ಫಾರ್ಮೇಶನ್ ಅಗತ್ಯವಿಲ್ಲದ ಓವರ್ಲ್ಯಾಪ್ ಅನ್ನ ಪ್ರಿವೆಂಟ್ ಮಾಡೋಕೆ ಇದು ಸಹಾಯ ಮಾಡತ್ತೆ. ಇದು ಮಾತ್ರ ಅಲ್ಲದೆ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡೋಕೆ ಸಹಾಯವಾಗತ್ತೆ. ಅದರಿಂದ ನಿಮ್ ಟೀಚಿಂಗ್ ಸ್ಕಿಲ್ ಕೂಡ ಇಂಪ್ರೂವ್ ಆಗತ್ತೆ, ನಿಮಗೂ ಕಲಿಸ್ಕೊಡುವ ಆಸಕ್ತಿನೂ ಬರತ್ತೆ. ಸರಿ, ಒಂದು ಇನ್ಸ್ಟ್ರಕ್ಟರ್ ಲೆಸನ್ ಪ್ಲಾನ್ ನ ಪ್ರಿಪೇರ್ ಮಾಡಿದ್ರೆ ಅದರಿಂದ ಅವರಿಗೆ ಏನ್ ಲಾಭ ಅನ್ನೋದನ್ನ ನೋಡೋಣ. ಲೆಸನ್ ಪ್ಲಾನ್ ಮಾಡೋದ್ರಿಂದ ಇನ್ಸ್ಟ್ರಕ್ಟರ್ಗೆ ಸಿಗುವಂತ ಲಾಭ. ಇದು ಕಲ್ತ್ಕೊಳ್ಳಕ್ಕೂ ಮತ್ತು ಕಲಿಸ್ಕೊಡಕ್ಕೆ ತುಂಬಾ ಉಪಯೋಗಕರವಾದ ರೆಕಾರ್ಡ್. ಇದು ನಿಮ್ಮ ಇನ್ಫಾರ್ಮೇಶನ್ ನ ಒಂದು ಸೀಕ್ವೆನ್ಸ್ ಆಗಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡತ್ತೆ. ನೀವಾಗ ಎಲ್ಲವನ್ನೂ ನೆನಪಿಟ್ಕೊಳ್ಬೇಕಾದಂತ ಅಗತ್ಯವಿರಲ್ಲ. ಇದು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ನ ಕೊಡತ್ತೆ. ಇದು ನೀವು ಕಲಿಸ್ಕೊಡುವಾಗ ಇದು ನಿಮಗೆ ಸಹಾಯವಾಗೂ ಇರತ್ತೆ, ನಿಮಗೆ ಇಂಟ್ರೆಸ್ಟಿಂಗ್ ಆಗೂ ಇರತ್ತೆ. ಅದು ನೀವು ಸುಲಭವಾಗಿ ಯೂಸ್ ಮಾಡಿ ತೋರಿಸಬಹುದು. ಇದು ನಿಮಗೆ ಹೇಳಿಕೊಡುವಂತ ಸ್ಕಿಲ್ ನ ಇಂಪ್ರೂವ್ ಮಾಡತ್ತೆ. ಎಲ್ಲವನ್ನ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಳ್ಳತ್ತೆ, ಅದನ್ನು ಸರಿಯಾದ ಸಮಯದಲ್ಲಿ. ಎಲ್ಲವನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳಕ್ಕೆ ನಿಮಗೆ ಸಹಾಯ ಮಾಡತ್ತೆ. ಇದು ನಿಮಗೆ ನಂಬಿಕೆಯನ್ನು ಕೊಡತ್ತೆ. ಲೆಸನ್ ಹೇಳಿಕೊಡುವಾಗ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಕವರ್ ಆಗೋ ತರ ಮಾಡ್ಕೊಳತ್ತೆ. ಕ್ಲಾಸ್ ನಡೀತಾ ಇರುವಾಗ ಲರ್ನರ್ಸ್ ಅದನ್ನೆಲ್ಲ ಇಂಟ್ರೆಸ್ಟಿಂಗ್ ಆಗಿ ನೋಡೋ ತರ ಮಾಡತ್ತೆ. ಎಲ್ಲ ವಿಷಯಗಳನ್ನು ಅವರು ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿ ಕಲಿಬೇಕು. ಅದೇ ತರ ಆ ವಿಷಯವನ್ನು ಮಾತಾಡಕ್ಕೆ ಅವರಿಗೆ ನೀವು ಚಾನ್ಸ್ ಕೊಡ್ಬೇಕು. ಇದು ಬೇರೆ ಬೇರೆ ಪದ್ಧತಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಯೂನಿಫಾರ್ಮ್ ಇನ್ಸ್ಟ್ರಕ್ಷನ್ಸ್ ಕೊಡೋಕೆ ಸಹಾಯ ಮಾಡತ್ತೆ. ಸರಿ, ಟ್ರೈನೀಸ್ನ ಲೆಸನ್ ಪ್ಲಾನ್ ಬಗ್ಗೆ, ಅದರ ಲಾಭಗಳ ಬಗ್ಗೆ ನಾವು ನೋಡೋಣ. ಟ್ರೈನೀಸ್ಗೆ ಲೆಸನ್ ಪ್ಲಾನ್ ಇಂದ ಸಿಗುವ ಲಾಭ. ಇನ್ಸ್ಟ್ರಕ್ಟರ್ ನಮಗೊಂದು ವಿಷಯವನ್ನು ಕಲಿಸ್ಕೊಡ್ತಾ ಇರುವಾಗ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಆಗ್ಲೇ ಕಲಿತಾ ಇರುವವರಿಗೆ ಆಸಕ್ತಿ ಬರುತ್ತೆ. ಒಂದು ಇನ್ಸ್ಟ್ರಕ್ಟರ್ ಎಲ್ಲ ವಿಷಯವನ್ನು ತುಂಬಾ ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ಹೇಳಿಕೊಟ್ರೆ ತುಂಬಾನೇ ಒಳ್ಳೇದು. ಆಗ್ಲೇ ಟ್ರೈನೀಸ್ಗೆ ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರತ್ತೆ. ಅವರನ್ನು ಸರಿಯಾಗಿ ಕಲ್ತ್ಕೊಳ್ತಾರೆ. ಇದರ ಮೂಲಕ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಟ್ರೈನೀಸ್ಗೆಲ್ಲ ಕಲಿಸ್ಕೊಡ್ಬೇಕು ಅನ್ನೋ ಆಸೆನೂ ತೀರತ್ತೆ. ಇಲ್ಲಿ ಜ್ಞಾನವನ್ನು ಸರಿಯಾಗಿ ಶೇರ್ ಮಾಡೋ ತರ ಆಗತ್ತೆ. ಯಾಕಂದ್ರೆ ಇನ್ಸ್ಟ್ರಕ್ಟರ್ ಒಂದು ವಿಷಯವನ್ನು ಚೆನ್ನಾಗಿ ಕಲ್ತ್ಕೊಂಡು ನಿಮಗೆ ಕಲಿಸ್ಕೊಡ್ತಾರೆ. ನಾವು ಲೆಸನ್ ಪ್ಲಾನಿನಲ್ಲಿ ಇರುವ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಕಲ್ತಿದ್ವಿ. ಈಗ ಬೇಸಿಕಲ್ ಆಗಿ ಲೆಸನ್ ಪ್ಲಾನಿನ ಒಂದು ಒಳ್ಳೆ ಮಾಡೆಲ್ ನ ನಾವು ನೋಡೋಣ. ನಮ್ ಟ್ರೇಡ್ ನ ಸ್ಪೆಸಿಫೈ ಮಾಡಬೇಕು. ಮಾಡ್ಯೂಲ್ ಅಂಡ್ ಯೂನಿಟ್. ಸಿಲೆಬಸ್ಗೆ ರೆಫರ್ ಆಗಿ. ಡೇಟ್, ಯಾವತ್ತ ಲೆಸನ್ ಪ್ಲಾನ್ ಪ್ರಿಪೇರ್ ಮಾಡಿದ್ವಿ ಅಂತ. ಟೈಮ್, ಹೇಳ್ಕೊಡೋಕೆ ಎಷ್ಟು ಸಮಯ ಬೇಕು. ಲೆಸನ್ ನಂಬರ್, ಸಿಲೆಬಸ್ಗೆ ರೆಫರ್ ಆಗತ್ತೆ. ನಂಬರ್ 1, ಪ್ರಿಪರೇಷನ್. ಟೈಟಲ್, ಲೆಸನ್ ಹೆಡಿಂಗ್. 1, ಆಬ್ಜೆಕ್ಟಿವ್ಸ್. ಈ ಲೆಸನ್ನ ಕಲ್ತ್ಕೊಂಡ ನಂತರ ಟ್ರೈನೀಸ್ ಎಲ್ಲ ವಿಷಯವನ್ನು ಕಲ್ತ್ಕೋತಾರೆ. 1, ಲಾಜಿಕಲ್ ಸೀಕ್ವೆನ್ಸ್ ಅಲ್ಲಿ ಕೊಟ್ಟ ಆಬ್ಜೆಕ್ಟಿವ್ ಲೆಸನ್ಸ್ ನ ಕಲ್ತ್ಕೋತಾರೆ. 2, ಮೆಷರಬಲ್ ಆಕ್ಷನ್ ವರ್ಬ್ಸ್ ಮೂಲಕ ಆಬ್ಜೆಕ್ಟಿವ್ಸ್ ನ ಬರಿಬೇಕು. 3, ಒಂದು ಕ್ಲಾಸ್ನಲ್ಲಿ ಪ್ರೆಸೆಂಟೇಷನ್ ನಡೆಯುವಾಗ ಜಾಸ್ತಿ ಟೈಮ್ ತಗೋಬಾರದು, ಹಾಗೆ ಬೇಗ ಮುಗಿಬಾರದು. ಅಟ್ಲೀಸ್ಟ್ 2 ಅಥವಾ ಜಾಸ್ತಿಯಾಗಿ 4 ಆಬ್ಜೆಕ್ಟಿವ್ಸ್ ಮಾತ್ರ ಇರಬೇಕು. 2ನೇದ್ದು, ಟೀಚಿಂಗ್ ಏಡ್ಸ್, ಕಲಿಸ್ಕೊಳ್ಳಿಕ್ಕೆ ಬೇಕಾದಂಥದ್ದು. ಇದರಲ್ಲಿ ಏನೆಲ್ಲ ಇರಬೇಕು? CB, WB, ಡಸ್ಟರ್, ಚಾಟ್ಸ್, ಪ್ರೊಜೆಕ್ಟರ್, ಟ್ರಾನ್ಸ್ಪರೆನ್ಸಿ, ಮಾಡೆಲ್, ಪಾಯಿಂಟರ್, ಎಕ್ಸೆಟ್ರಾ. 3ನೇದ್ದು, ಇಂಟ್ರೊಡಕ್ಷನ್. 1, ರಿವ್ಯೂ. ಟ್ರೈನೀಸ್ ಕಲ್ತಂತ ಹಳೆ ಲೆಸನ್ ಅನ್ನು ಹೊಸ ಲೆಸನ್ಗೆ ಕನೆಕ್ಟ್ ಮಾಡಬೇಕು. 2, ಮೋಟಿವೇಶನ್, ಅವರಿಗೆ ಕಲೀಲಿಕ್ಕೆ ಆಸಕ್ತಿ ಕೊಡಬೇಕು, ಅದರ ಪರ್ಪಸ್ ಏನು ಅಂತ ಹೇಳ್ಕೊಡ್ಬೇಕು. 2ನೇದು, ಪ್ರೆಸೆಂಟೇಷನ್. ಡೆವಲಪ್ಮೆಂಟ್ಸ್ ಆರ್ ಟಾಪಿಕ್ಸ್, ಇನ್ಫಾರ್ಮೇಶನ್ ಪಾಯಿಂಟ್ಸ್, ಹಿಂಟ್ಸ್. ಆಮೇಲೆ ಡೆವಲಪ್ಮೆಂಟ್ ಆಫ್ ಪ್ರಿಪರೇಷನ್ ಸ್ಟೆಪ್, ಆ ಟಾಪಿಕ್ಗೆ ಸಂಬಂಧಪಟ್ಟಂತ ಮುಖ್ಯವಾದ ವಿಷಯಗಳು, ಆಮೇಲೆ ಅದರ ಅರ್ಥಗಳು. ಸ್ಪಾಟ್ ಹಿಂಟ್ಸ್, ಸಿಂಬಲ್ಸ್, ಸರ್ಕ್ಯೂಟ್ಸ್, ಟಾಪಿಕ್ ಚಾರ್ಟ್ಸ್, ಟ್ರಾನ್ಸ್ಪರೆನ್ಸಿ, ಎಕ್ಸೆಟ್ರಾ. ಆಬ್ಜೆಕ್ಟಿವ್ಸ್ಗೆ ಸಂಬಂಧಪಟ್ಟ ಟಾಪಿಕ್ಸ್ ಮತ್ತು ಟರ್ಮ್ಸ್. 3, ಅಪ್ಲಿಕೇಶನ್.
ನಾಲೆಡ್ಜ್ಗೆ ಸಂಬಂಧಪಟ್ಟದ್ದನ್ನು ಅಪ್ಲೈ ಮಾಡಬೇಕು. ಅದು ಕಲಿಸ್ಕೊಡೋಕ್ಕೆ ತುಂಬಾ ಎಫೆಕ್ಟಿವ್ ಆಗಿರತ್ತೆ. ಕಲ್ತ್ಕೊಂಡಂತ ಹೊಸ ವಿಷಯಗಳು ಕಷ್ಟವಾದ ಸಮಯದಲ್ಲಿ ಸರಿಯಾಗಿ ಯೂಸ್ ಮಾಡುವಂತ ಬುದ್ಧಿವಂತಿಕೆ. ಟ್ರೈನೀಸ್ ಪ್ರಾಬ್ಲಮ್ಸ್ನ ಸರಿಯಾಗಿ ಸಾಲ್ವ್ ಮಾಡ್ತಾ ಇದ್ದಾರಾ ಅಂತ ನೋಡ್ಬೇಕು. ಅಷ್ಟೇ ಅಲ್ಲದೆ ಪ್ರಿನ್ಸಿಪಲ್ಸ್ ಮತ್ತು ರೂಲ್ಸ್ನ ಎಷ್ಟು ಫಾಲೋ ಮಾಡ್ತಾ ಇದ್ದಾರಂತ ನೋಡ್ಬೇಕು. ಡೆವಲಪ್ಮೆಂಟ್ಗೆ ಬೇಕಾದಂತ ಕ್ವಶನ್ಸ್ ಕೇಳ್ಬೇಕು. ಕಷ್ಟವಾದ ಕ್ವಶನ್ ಕೇಳ್ಬೇಕು. ಟ್ರೈನೀಸ್ ಜೊತೆ ಆ ವಿಷಯವನ್ನ ಮಾತಾಡ್ಬೇಕು. ಸಾಧಾರಣವಾದ ಪ್ರಶ್ನೆಗಳನ್ನ ಕೇಳ್ಬೇಕು. ಸಮರಿ: ಆಬ್ಜೆಕ್ಟಿವ್ಸ್ಗೆ ಸಂಬಂಧಪಟ್ಟ ಲೆಸನ್ನ ಇನ್ನೊಂದ್ಸರ್ತಿ ಓದಿ ತೋರಿಸ್ಬೇಕು. 4ನೇದು ಟೆಸ್ಟ್ ಅಸೈನ್ಮೆಂಟ್. 1. ಟ್ರೈನೀಸ್ ಹತ್ರ ಕೇಳ್ಬೇಕಾದಂತ ಕ್ವಶನ್ಸ್, ಆಬ್ಜೆಕ್ಟಿವ್ ಮತ್ತು ಸಬ್ಜೆಕ್ಟಿವ್ ಟೈಪ್ಸ್ ಆಫ್ ಕ್ವಶನ್ಸ್. 2ನೇದು ಒಂದು ಸಪರೇಟ್ ಆದ ಅಸೈನ್ಮೆಂಟ್ ಶೀಟ್ ಅನ್ನ ಕೊಡ್ಬೇಕು. ರೆಫರೆನ್ಸ್: ಇದಕ್ಕಾಗಿ ಬುಕ್ ನೇಮ್ ಮತ್ತು ಆಥರ್ ನೇಮ್ನ ಕೊಡ್ಬೇಕು. ನೆಕ್ಸ್ಟ್ ಲೆಸನ್ ಬಗ್ಗೆ ಅವ್ರತ್ರ ಹೇಳ್ಬೇಕು. ಏನ್ ಹೇಳ್ಕೊಡ್ತೀರಾ ಅಂತ. ಒಂದು ಒಳ್ಳೆಯ ಮಾಡೆಲ್ ಲೆಸನ್ ಪ್ಲಾನ್ ಹೇಗಿರತ್ತೆ ಅಂತ ನೀವು ತಿಳ್ಕೊಂಡಿದ್ರಲ್ವಾ? ಈಗ ಕಂಪ್ಯೂಟರ್ ನೆಟ್ವರ್ಕ್ ಲೆಸನ್ ಪ್ಲಾನ್ ಹೇಗಿರತ್ತೆ ಅಂತ ನೋಡೋಣ. ಟ್ರೇಡ್ ಕಂಪ್ಯೂಟರ್. ಡೇಟ್ ಲೆಸನ್ ನಂಬರ್ 4. ಮಾಡ್ಯೂಲ್ ಆರ್ ಯೂನಿಟ್ 1. ಟೈಮ್ 30 minutes. 1. ಪ್ರಿಪರೇಷನ್. ಟೈಟಲ್: ಕಂಪ್ಯೂಟರ್ ನೆಟ್ವರ್ಕ್ಸ್. 1. ಆಬ್ಜೆಕ್ಟಿವ್ಸ್. ಈ ಲೆಸನ್ ಕಲ್ತ್ಕುಂದ ನಂತರ ಟ್ರೈನೀಸ್ಗೆ ಎಲ್ಲ ವಿಷಯಗಳು ಗೊತ್ತಾಗತ್ತೆ. 1. ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೆ ಏನು. 2ನೇದು ನೆಟ್ವರ್ಕ್ ಪ್ರೋಟೋಕಾಲ್ ಎಕ್ಸ್ಪ್ಲನೇಷನ್. 3. ಬೇರೆ ಬೇರೆ ತರದ ನೆಟ್ವರ್ಕ್ಸ್. 4. ನೆಟ್ವರ್ಕ್ ಟಾಪೋಲಜಿನ ಡಿಸ್ಕ್ರೈಬ್ ಮಾಡೋದು. 2ನೇದು ಟೀಚಿಂಗ್ ಏಡ್ಸ್. ಅದರಲ್ಲಿ ಇರುವಂತದ್ದು ಕಂಪ್ಯೂಟರ್ ಮಲ್ಟಿಮೀಡಿಯಾ, ಪ್ರೊಜೆಕ್ಟರ್, ಸ್ಕ್ರೀನ್, ಎಕ್ಸೆಟ್ರಾ. 3. ಇಂಟ್ರೊಡಕ್ಷನ್. 1. ರಿವ್ಯೂ ಪ್ರೋಗ್ರಾಮಿಂಗ್. ಬಿ. ಮೋಟಿವೇಶನ್. ಕಂಪ್ಯೂಟರ್ಸ್ ಮತ್ತು ನೆಟ್ವರ್ಕ್ ಲಿಂಕ್ ಬೇರೆ ಬೇರೆ ಪ್ಲೇಸಿಂದ ಬರುತ್ತೆ. 2ನೇದು ಪ್ರೆಸೆಂಟೇಷನ್. ಡೆವಲಪ್ಮೆಂಟ್ಸ್ ಆರ್ ಟಾಪಿಕ್ಸ್. ಇನ್ಫಾರ್ಮೇಶನ್ ಪಾಯಿಂಟ್ಸ್. ಹಿಂಟ್ಸ್. 1. ಕಂಪ್ಯೂಟರ್ ನೆಟ್ವರ್ಕ್ ಕಲೆಕ್ಷನ್ ಆಫ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಆ್ಯಂಡ್ ಇಂಟರ್ಕನೆಕ್ಟೆಡ್ ಚಾನೆಲ್ಸ್. ಇದು ಎಲ್ಲ ಇನ್ಫಾರ್ಮೇಶನ್ಸ್ಗಳನ್ನ ಪಡೆಯೋಕೆ ನಮಗೆ ಸಹಾಯವಾಗಿರತ್ತೆ. 4ನೇದು ಚಾಟ್ ಪ್ರೊಜೆಕ್ಟರ್ನ ಯೂಸ್ ಮಾಡಬೇಕು. ನೆಟ್ವರ್ಕ್ ಪ್ರೋಟೋಕಾಲ್. ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ಡಿಫೈನ್ ದ ರೂಲ್ಸ್ ಆ್ಯಂಡ್ ಡೇಟಾ ಫಾರ್ಮ್ಯಾಟ್ಸ್. ಇದು ಇನ್ಫಾರ್ಮೇಶನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡತ್ತೆ. ಇದು ನೆಟ್ವರ್ಕ್ ಪ್ರೋಗ್ರಾಮಿಂಗ್ಗೆ ಬೇಸಿಸ್ ಪ್ರೊವೈಡ್ ಮಾಡತ್ತೆ. ಡೆವಲಪ್ಮೆಂಟ್ಸ್ ಆರ್ ಟಾಪಿಕ್ಸ್. ಇನ್ಫಾರ್ಮೇಶನ್ ಪಾಯಿಂಟ್ಸ್. ಹಿಂಟ್ಸ್. 3. ಟೈಪ್ಸ್ ಆಫ್ ನೆಟ್ವರ್ಕ್ಸ್. 1. ಲೋಕಲ್ ಏರಿಯಾ ನೆಟ್ವರ್ಕ್ LAN. 2. ವೈಡ್ ಏರಿಯಾ ನೆಟ್ವರ್ಕ್ WAN. 3. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ MAN. 4. ನೆಟ್ವರ್ಕ್ ಟೋಪೋಲಜಿ. ನೆಟ್ವರ್ಕ್ ಟೋಪೋಲಜಿ ಕಂಪ್ಯೂಟರ್ನ ಲೇಔಟ್ ಪ್ಯಾಟರ್ನ್ನ, ಲಿಂಕ್, ನೋಡ್ಸ್ ಈ ತರದ ಇಂಟರ್ ಕನೆಕ್ಷನ್ಸ್ನ ಲೇಔಟ್ ಪ್ಯಾಟರ್ನ್ ಮಾಡತ್ತೆ. ಟೋಪೋಲಜಿಗೆ ಕೆಲವು ಟೈಪ್ಸ್ ಇವೆ: ಸ್ಟಾರ್, ಬಸ್, ರಿಂಗ್, ಮೆಶ್. 5. ಅಡ್ವಾಂಟೇಜಸ್. ಜನರು ಇಮೇಲ್, ಇನ್ಸ್ಟೆಂಟ್ ಮೆಸೇಜಿಂಗ್, ಟೆಲಿಫೋನ್, ವಿಡಿಯೋ ಕಾನ್ಫರೆನ್ಸಿಂಗ್, ಪ್ರಿಂಟರ್ ಶೇರಿಂಗ್ ಈ ತರ ಎಷ್ಟೋ ಪದ್ಧತಿಗಳಿಂದ ಅವರು ತುಂಬಾ ಈಸಿಯಾಗಿ ಕಮ್ಯುನಿಕೇಟ್ ಮಾಡಕ್ಕಾಗತ್ತೆ. 3ನೇದು ಅಪ್ಲಿಕೇಶನ್. ಇನ್ಫಾರ್ಮೇಶನ್ ಪಾಯಿಂಟ್ಸ್. 1. ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೆ ಏನು. 2. ಕಂಪ್ಯೂಟರ್ ನೆಟ್ವರ್ಕ್ ಇಂದ ಸಿಗುವಂತ ಲಾಭಗಳು. 3ನೇದು ನೆಟ್ವರ್ಕ್ ಟಪೋಲಜಿ ಅಂದ್ರೆ ಏನು. ಸಮರೈಸ್. ಲೆಸನ್ನ ಸಮರೈಸ್ ಮಾಡಬೇಕು. ಅದರ ಡೆಫಿನಿಷನ್, ಪ್ರೋಟೋಕಾಲ್, ನೆಟ್ವರ್ಕ್ನ ಟೈಪ್ಸ್, ಟೊಪೋಲಜಿ, ಡಯಾಗ್ರಾಮ್. 4ನೇದು ಟೆಸ್ಟ್ ಅಸೈನ್ಮೆಂಟ್. ಅಸೈನ್ಮೆಂಟ್ ಶೀಟ್ನ ಸಪರೇಟ್ ಆಗಿ ಆಡ್ ಮಾಡಬೇಕು. ರೆಫರೆನ್ಸ್ ಆಂಡ್ರ್ಯೂ ಎಸ್ ಟೆನೆನ್ಬ್ಯಾಮ್ ಮೂಲಕ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ. ನೆಕ್ಸ್ಟ್ ಲೆಸನ್ ಇಂಟರ್ನೆಟ್. ಸರಿ, ಇಷ್ಟೊರೆಗೆ ನಾವು ಏನೆಲ್ಲ ಕಲ್ತಿದ್ದೀವಿ ಅಂತ ನೋಡೋಣ. ಲೆಸನ್ ಪ್ಲಾನಿಂಗ್ನ ಈ ಲೆಸನ್ ಅದರ ಇಂಪಾರ್ಟೆನ್ಸ್ನ ನಮಗೆ ತೋರಿಸ್ತಾ ಇದೆ. ಇನ್ಸ್ಟ್ರಕ್ಟರ್ಸ್ಗೆ ಮತ್ತು ಟ್ರೈನೀಸ್ಗೆ ಒಳ್ಳೆ ಲಾಭಗಳು ಸಿಗೋ ತರ ಮಾಡಿ ಒಳ್ಳೆಯ ಲೆಸನ್ ಪ್ಲಾನ್ ಮಾಡೆಲ್ ತಯಾರಾಗ್ತಾ ಇದೆ. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.